ಮಾಚೋಳ್ಳಿ ಅರಣ್ಯ ಸಿಬ್ಬಂದಿಯ ನಿರ್ಲಕ್ಷ್ಯ. ರಾಷ್ಟ್ರ ಪಕ್ಷಿ ನವಿಲು ಸುಟ್ಟು ಹಾಕಿದ್ದಕ್ಕೆ ಸಾರ್ವಜನಿಕರ ಆಕ್ರೋಶ. ಮಾಚೋಳ್ಳಿ ಕಾಯ್ದಿಟ್ಟ ಅರಣ್ಯ ಪ್ರದೇಶದ ವೃಕ್ಷೋದ್ಯಾನದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಕಾರ್ಯವೈಖರಿ ಈಗ ಸಾರ್ವಜನಿಕರ ತೀವ್ರ ಟೀಕೆಗೆ ಗುರಿಯಾಗಿದೆ. ರಾಷ್ಟ್ರ ಪಕ್ಷಿ ನವಿಲು ಮೃತಪಟ್ಟಾಗ ಅದನ್ನು ಗೌರವಯುತವಾಗಿ ಅಥವಾ ನೈಸರ್ಗಿಕ ನಿಯಮದಂತೆ ವಿಲೇವಾರಿ ಮಾಡುವ ಬದಲಿಗೆ ಬೆಂಕಿಯಲ್ಲಿ ಸುಟ್ಟು ಹಾಕಿರುವುದು ಪರಿಸರ ಪ್ರೇಮಿಗಳ ಕೆಂಗಣ್ಣಿಗೆ ಕಾರಣವಾಗಿದೆ. ಅರಣ್ಯದಲ್ಲಿ ಸತ್ತ ಪ್ರಾಣಿಗಳನ್ನು ನೈಸರ್ಗಿಕವಾಗಿ ಕೊಳೆಯಲು ಬಿಡುವುದು ಆಹಾರ ಸರಪಳಿಯ ನಿಯಮ. ಆದರೆ ಇಲ್ಲಿ ರಾಷ್ಟ್ರ ಪಕ್ಷಿ ನವಿಲನ್ನು ಸುಡುವ ಮೂಲಕ ನಿಯಮ ಗಾಳಿಗೆ ತೂರಲಾಗಿದೆ. ಬೆಂಗಳೂರಿನಲ್ಲಿ ರಾಷ್ಟ್ರ ಪಕ್ಷಿ ನವಿಲನ್ನು ನೋಡುವುದೇ ನಮ್ಮ ಅದೃಷ್ಟ. ಅಂಥದರಲ್ಲಿ ರಾಷ್ಟ್ರ ಪಕ್ಷಿ ನವಿಲುಗಳಿಗೆ ರಕ್ಷಣೆ ನೀಡದಿದ್ದರೆ ಮುಂದೆ ನವಿಲಿನ ಸಂತತಿಯೇ ನಾಶವಾಗುವುದರಲ್ಲಿ ಸಂಶಯವಿಲ್ಲ. ಇದಕ್ಕೆಲ್ಲ ನೇರ ಹೊಣೆ ಅರಣ್ಯ ಇಲಾಖೆ ಮತ್ತು ಸಿಬ್ಬಂದಿಗಳು. ಈ ಘಟನೆಯ ಬಗ್ಗೆ ಸ್ಪಷ್ಟನೆ ಕೋರಿ ಸ್ಥಳೀಯ ಪತ್ರಕರ್ತರು ಅರಣ್ಯ ಇಲಾಖೆ ಸಿಬ್ಬಂದಿ ಹರೀಶ್ ಎಂಬುವರನ್ನು ಪ್ರಶ್ನಿಸಿದಾಗ ಅವರು ಉಡಾಫೆಯಿಂದ ವರ್ತಿಸಿದ್ದಾರೆ ಎಂದು ತಿಳಿದು ಬಂದಿದೆ. ನಮಗೆ ಕೇಳುವವರು ಯಾರೂ ಇಲ್ಲ, ಇಲ್ಲಿ ನಾನೇ ರಾಜ ನಾನೇ ಮಂತ್ರಿ, ನಿಮ್ಮ ಕೈಲಿ ಏನಾಗುತ್ತೋ ಮಾಡಿಕೊಳ್ಳಿ ಎಂಬಂತೆ ವರ್ತಿಸಿರುವ ಸಿಬ್ಬಂದಿಯ ವಿರುದ್ಧ ಪತ್ರಕರ್ತರು ಹಾಗೂ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಇಂಥವರಿಂದ ಇಲಾಖೆಯೇ ಕೆಟ್ಟ ಹೆಸರು, ಇಂಥವರನ್ನು ಇಲಾಖೆಯಿಂದ ವಜಾ ಮಾಡಿ ಮನೆಯೇ ಕಳುಹಿಸಿ ಎಂಬುದು ಸಾರ್ವಜನಿಕರ ಪ್ರಬಲವಾದ ಆಗ್ರಹವಾಗಿದೆ. ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಅಧಿಕಾರ ವಹಿಸಿಕೊಂಡ ನಂತರ ಅರಣ್ಯ ಸಂರಕ್ಷಣೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಅದೇ ರೀತಿ ನಗರದ ಸಮೀಪವಿರುವ ಈ ಮಾಚೋಳ್ಳಿ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ನಡೆಯುತ್ತಿರುವ ಇಂಥ ಬೇಜವಾಬ್ದಾರಿ ಕೃತ್ಯಗಳ ವಿರುದ್ಧ ತನಿಖೆ ನಡೆಸಿ ತಪ್ಪಿತಸ್ಥ ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಜನಜಾಗೃತಿ ವಾಯ್ಸ್ ಪತ್ರಿಕೆ ಆಗ್ರಹ. ಈ ವರದಿಯು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಎಲ್ಲ ಅಲ್ಲಿ ಹೋಗ್ಬೇಕು ಅಂತ ಇದ್ರಾ? ಇಲ್ಲೇ ಸುಟ್ಬಿಡೋದ್ರ ಜೊತೆಗೆ ಅದೆಲ್ಲ ತಗೊಂಡ್ಬರ್ಬೇಕಂತ ಸೌದೆ ಎಲ್ಲ ಅಲ್ಲಿ ಹಾಕ್ಬಿಡ್ತೀಯಾ? ಹ್ಞೂ ಅಲ್ಲೇ ಹಾಕ್ಬಿಟ್ಟು ಸೌದೆ ಅಲ್ಲಿ ಇದೆ ಬೆಣ್ಣೆ ಎಲ್ಲ ಹಾಕ್ಬಿಡೋಣ. ಹಚ್ಕೊಂಬೋದು. ನಿನ್ನ ಹತ್ರ ಅವಲ್ಲ ಒಂದು ಪುಡಿ ಸೌದೆ ಅಲ್ಲೇ ಹಾಕ್ಬಿಡೋಕೆ. ಅಲ್ಲೇ ಈ ಕಡೆ ಹಾಕಲ್ಲ, ಪಬ್ಲಿಕ್ ಹಾಕೋಗ್ತದೆ ಈ ಕಡೆ.